ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಬಣದ ಶಾಸಕರುಗಳು ಕೂಡ ಮತ್ತೆ ಒತ್ತಾಯಿಸ್ತಾ ಇದ್ದಾರೆ, ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಡಿ ಅಂತ. ಇಲ್ಲದೆ ಹೋದ್ರೆ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಬೆಲೆ ತೆರಬೇಕಾಗತ್ತೆ, ಎಚ್ಚರಿಕೆಯ ಧಾಟಿಯಲ್ಲಿ ಮಾತಾಡಿದ್ದಾರೆ ಶಾಸಕರು. ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಮಾತು. ಇನ್ನೊಂದು ಕಡೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ನಾವ್ಯಾರು ಪಟ್ಟಭದ್ರ ಹಿತಾಸಕ್ತಿಗಳಲ್ಲ ಅಂದ್ರು. ಆ ಮಾತು ಯಾಕೆ ಬಂತು? ಮುಖ್ಯಮಂತ್ರಿಗಳ ಟ್ವೀಟ್ನಿಂದ. ಟ್ವೀಟ್ ವೆರಿ ಇಂಟ್ರೆಸ್ಟಿಂಗ್ ಇದೆ, ಆ ವಿಷಯಕ್ಕೆ ಬರ್ತೀನಿ ಆಮೇಲೆ. ಇಪ್ಪತ್ತಾರನೇ ತಾರೀಕು ಡಿ ಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆದಿದೆ ಅಂತ ಮಾಹಿತಿ ಇದೆ. ಬಹುಶಃ ಈ ದಿನಾಂಕದಲ್ಲಿ ಅವರಿಗೆ ಒಳ್ಳೆಯದಾಗೋ ಸಾಧ್ಯತೆ ಇದೆ ಅಂದ್ರು. ಬಟ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅಂತ ನಾವು ಒತ್ತಡ ಹಾಕಿದ್ದೀವಿ ಹೈಕಮಾಂಡ್ ಮೇಲೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಇಲ್ಲ ಅಂದರೆ ಮುಂದಿನ ದಿವಸದಲ್ಲಿ ಇದರ ಬೆಲೆಯನ್ನು ತೆರಬೇಕಾಗ್ತದೆ. ಈ ವಿಚಾರವಾಗಿ ಬೆಲೆಯನ್ನು ನಮ್ಮ ಪಕ್ಷ ತರಬೇಕಾಗ್ತದೆ. ಇವತ್ತು ಸಾಕಷ್ಟು ಕೆಲಸ ಕಾರ್ಯ ಮಾಡ್ತಾಯಿದ್ದೀವಿ, ಮತ್ತು ಸಾಕಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಬಡವ್ರಿಗೆ ಆಸರೆಯಾಗಿ ನಮ್ಮ ಪಕ್ಷ ನಿಂತಿದೆ. ಆದರೆ ಈ ವಿಚಾರದಲ್ಲಿ ನಮ್ಗೆ ಯಾಕೋ ಸ್ವಲ್ಪ ಇರುಸು ಮುರುಸು ಆಗ್ತದೆ ಎಲ್ಲ ಕಡೆ. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ನಾವು ಕೂಡ ಒತ್ತಡ ಹಾಕಿದ್ದೀವಿ. ಎಲ್ಲ ಕಾಂಗ್ರೆಸ್ ಶಾಸಕರು 140 ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ, ನಮ್ಮಲ್ಲಿ ಪಟ್ಟಾಭದ್ರ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನೂ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಿಬಂತೆ, ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಇದಕ್ಕೋಸ್ಕರ ನನ್ನ ರಾಮನಗರನ ಇಲ್ಲ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ಈ ಮಧ್ಯೆ ಮುಖ್ಯಮಂತ್ರಿಗಳ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಬರ್ತಾ ಇರುವಂತಹ ಟ್ವೀಟ್ಗಳು ದಿನದಿಂದ ದಿನಕ್ಕೆ ಕುತೂಹಲಕಾರಿ ಆಗ್ತಾ ಇದ್ದಾವೆ. ಮುಡಾ ಕೇಸಿನ ಆರೋಪಗಳ ಬಂದಾಗ, ಮುಡಾ ಸೈಟ್ ಹೊಡೆದ ಆರೋಪಗಳ ಬಂದಾಗ ಇರ್ತಿದ್ವಲ್ಲ ಟ್ವೀಟು, ಆ ಧಾಟಿಗೆ ಬಂದಿದ್ದಾವೀಗ. ನಾನು ರಣರಂಗವನ್ನ ಬಿಟ್ಟು ಹೋಗುವ ಹೇಡಿ ಆಗಲಾರೆ, ನನ್ನ ವಿರುದ್ಧದ ರಾಜಕೀಯ ಷಡ್ಯಂತ್ರದ ವಿರುದ್ಧ ನಾನು ಹೋರಾಡ್ತೇನೆ. ಕುರಿ ಕಾಯುವವನು ಸಿಎಂ ಆಗಿದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ನನ್ನ ಜಾತಿ ಕಾರಣದಿಂದ ವಿರೋಧಿಗಳು ನನ್ನ ಮೇಲೆ ದಾಳಿ ಮಾಡ್ತಾರೆ. ಕೆಲವು ಪಟ್ಟಭದ್ರರಿಗೆ ನನ್ನನ್ನು ರಾಜಕೀಯವಾಗಿ ಮುಗಿಸುವ ದುರುದ್ದೇಶ ಇದೆ. ದೊಡ್ಡ ದೊಡ್ಡ ನಾಯಕರ ಸಂಚು ಮಾಡ್ತಾ ಇದ್ದಾರೆ. ಏನೇ ಸಂಚು ಮಾಡಿದ್ರೂ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ನನ್ನ ಉಸಿರಿರೋ ತನಕ ಷಡ್ಯಂತ್ರ ರಾಜಕಾರಣದ ವಿರುದ್ಧ ಹೋರಾಡ್ತೇನೆ. ಸಾಮಾಜಿಕ ನ್ಯಾಯದ ಪರ ನಿಂತಾಗಲೆಲ್ಲ ನನ್ನ ವಿರುದ್ಧ ದಾಳಿಗಳಾಗಿದ್ದಾವೆ. ಶೋಷಿತರ ಪರ ನಾನು ಕೆಲಸ ಮಾಡಿದ್ದಕ್ಕೆ ಕಾಂಗ್ರೆಸ್ಸಿಗೆ 136 ಸ್ಥಾನ ಬಂದಿವೆ ಅಂತ. ಈಗ್ಯಾಕೆ ಈ ಟ್ವೀಟು? ವಿಪಕ್ಷಗಳನ್ನ ಉದ್ದೇಶಿಸಿ ಹೇಳಿದ್ರ? ವಿಪಕ್ಷಗಳ ಕಡೆಯಿಂದ ಅಂತ ಪ್ರಯತ್ನ ಏನಾಗ್ತಿಲ್ಲ. ವಿಪಕ್ಷಗಳನ್ನು ಉದ್ದೇಶಿಸಿ ಹೇಳೋದಾದ್ರೆ ಒಂದು ಶಬ್ದನಾದ್ರೂ ವಿಪಕ್ಷ ಅಂತ ಬರಬೇಕಿತ್ತು, ಬಂದಿಲ್ಲ. ಮುಖ್ಯಮಂತ್ರಿಗಳ ಈ ಟ್ವೀಟಿಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು, ನಾವ್ಯಾರು ಪಟ್ಟಭದ್ರ ಹಿತಾಸಕ್ತಿಗಳಲ್ಲ.
ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಏನ್ರಿ ಇದು, ಒಂದಕ್ಕೊಂದು ಕನೆಕ್ಟೆಡ್ಡಾ ಡಿಸ್ಕನೆಕ್ಟೆಡ್ಡಾ? ಶಾಸಕರುಗಳು ಫಾರಿನ್ಗೆ ಹೋಗಿದ್ದು, ಡಿ ಕೆ ಶಿವಕುಮಾರ್ ಅವರು ಅಸ್ಸಾಮಿಗೆ ಹೋಗಿದ್ದು, ಅದೇ ಟೈಮ್ನಲ್ಲಿ ಸತೀಶ್ ಜಾರಕಿಹೊಳಿ, ರಾಜಣ್ಣ ಮತ್ತು ಇತರರು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದು, ನಾವು ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಂತೆ. ಇನ್ನು ಇವರು ಹೇಳಿದ್ರೆ ನಂಬಬೇಕಾಗಿರಲಿಲ್ಲ, ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಮುಖ್ಯಮಂತ್ರಿಗಳದ್ದು ಇಂಥ ಟ್ವೀಟ್. ಎಸ್ ಅಜಿತ್, ಈಗ ನಡೀತಿರುವಂಥ ಒಂದು ವಿದ್ಯಮಾನವನ್ನು ಗಮನಿಸ್ತಾ ಇದ್ದರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಪ್ಲಾನನ್ನು ಹೈಕಮಾಂಡ್ ಮಾಡ್ಕೊಂಡಿದೆಯಾ ಅಂತಕ್ಕಂಥ ಮನ ಮೂಡ್ತಾ ಇದೆ. ಆದರೆ ಅದು ಯಾವಾಗ ಜಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಆದರೂ ಕೂಡ ಮುಖ್ಯಮಂತ್ರಿ ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಅತ್ಯಂತ ಪ್ರಭಾವಿ ಸಚಿವರು, ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಶಾಸಕರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಾಗ ಅವರ ಡಿಮಾಂಡ್ ಇರತಕ್ಕಂಥದ್ದು ಈ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಏನು ವಿದ್ಯಮಾನ ಇದೆ ಇದಕ್ಕೊಂದು ಬ್ರೇಕ್ ಹಾಕಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಸೊ ಈ ರೀತಿಯಾಗಿರುವಂಥ ತೀರ್ಮಾನ ನೀವು ತೆಗೆದುಕೊಂಡದ್ದೇ ಆದರೆ ಮುಂದಿನ ದಿನಗಳಲ್ಲಿ ಪಕ್ಷ ಅನುಭವಿಸಬಹುದಾಗಿರ್ತಕ್ಕಂಥ ಸಂಕಷ್ಟವನ್ನು ಪರಿಹಾರ ಮಾಡಬಹುದು ಅಂತಕ್ಕಂಥನ್ನ ಭಾಳ ಸವಿಸ್ತಾರಾಗಿ ಹೇಳುವ ಪ್ರಯತ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇದರ ಜೊತೆಗೆ ಸಿದ್ದರಾಮಯ್ಯರ ಪರವಾಗಿ ಏನಾದರೂ ಕೂಡ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ರಾ ಅಂತಕ್ಕಂಥದ್ದು ಕೂಡ ಬಹಳ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಒಬ್ಬರೇ ಹೋಗಿರಲಿಲ್ಲ, ಬದಲಾಗಿ ಸಿಎಂ ಅವರ ಆಪ್ತರಾಗಿರ್ತಕ್ಕಂಥ ರಾಜಣ್ಣ ಕೂಡ ಹೋಗಿದ್ರು. ರಾಜಣ್ಣವರು ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡೋದ್ರ ಮೂಲಕ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ದೆಹಲಿ ಕಡೆಯಿಂದ ಬರ್ತಾ ಇರುವಂಥದ್ದು. ಆದರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೈಕಮಾಂಡ್ ಬಂದಿದೆ ಅಂತಕ್ಕಂಥದ್ದನ್ನ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳ ಮುಂದೆ ಅಧಿಕೃತವಾಗಿ ಹೇಳಿದ್ದಾರೆ. ಅಲ್ಲಿಗೆ ಹೈಕಮಾಂಡ್ ಈ ಒಂದು ಗೊಂದಲಗಳಿಗೆ ಪರಿಹಾರ ಎಳಿತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈಗ ಮಾಡಲಿಕ್ಕೆ ಆರಂಭ ಮಾಡಿದೆಯಾ ಅಂತಕ್ಕಂಥ ಒಂದು ಸುಳಿವು ಕೂಡ ಸಿಗ್ತಾ ಇರುವಂಥದ್ದು. ಇದರ ಜೊತೆಗೆ ಸಿದ್ದರಾಮಯ್ಯರಿಗೆ ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ನಕಾರಾತ್ಮಕವಾಗಿದೆಯಾ ಅಂತಕ್ಕಂಥ ಒಂದು ಸಂದೇಹ ಕೂಡ ಬರ್ತಾ ಇದೆ. ಯಾಕೆಂತಂದ್ರೆ ಸಿದ್ದರಾಮಯ್ಯರು ಯಾವ್ಯಾವಾಗ ಟ್ವೀಟ್ ಮಾಡ್ತಾರೋ, ಯಾವಾಗ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಾರೋ, ಜಾತಿ ಕಾರ್ಡ್ ಪ್ಲೇ ಮಾಡ್ತಾರೋ ಮತ್ತು ರಾಜಕೀಯವಾಗಿ ಪ್ರಬಲ ಸಮುದಾಯಗಳ ವಿರುದ್ಧ ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ತಾರೋ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಿದ್ದರಾಮಯ್ಯವರಿಗೆ ಸಂಕಷ್ಟ ಬಂದ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಸಹಜವಾಗಿ ಅವರಿಗೆ ಮೂಡಾ ಪ್ರಕರಣ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಗಂಭೀರವಾದಂಥ ಆರೋಪಗಳು ಬಂದಾಗ ಅವರದು ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ನಿಂತು ಅಂದರೆ ದೊಡ್ಡ ಸಮಾವೇಶವನ್ನು ಮಾಡೋದ್ರ ಮೂಲಕ ಅಲ್ಲಿಯೂ ಕೂಡ ಒಂದು ವರ್ಗದ ವಿರುದ್ಧ, ಕೆಲವೊಂದಷ್ಟು ವ್ಯಕ್ತಿಗಳ ವಿರುದ್ಧ ಮತ್ತು ಅಹಿಂದ ಕಾರ್ಡನ್ನು ತಮಗೆ ಬೇಕಾದ ಹಾಗೆ ಅವರು ಪ್ಲೇ ಮಾಡ್ತಕ್ಕಂಥ ಪ್ರಯತ್ನವನ್ನು ಆ ಸಮಾವೇಶದ ಮೂಲಕ ಮಾಡಿದರು. ಸೊ ಈಗಲೂ ಕೂಡ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಕಳೆದ ನವೆಂಬರ್ನಿಂದಲೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡ್ಕೊಂಡು ಬಂದ ಸಿದ್ದರಾಮಯ್ಯರು ಈಗ ಟ್ವೀಟಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಮತ್ತೆ ಅಹಿಂದ ಕಾರ್ಡ್ಗಳನ್ನ ಪ್ಲೇ ಮಾಡ್ದಂಗೆ ಕಾಣ್ತಾ ಇದೆ. ದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ನಾನೊಬ್ಬರೇ ಅಹಿಂದ ಅಂದರೆ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮುಖ್ಯಮಂತ್ರಿ ಅಂತಕ್ಕಂಥ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರಾ ಅಂತಕ್ಕಂಥ ಸಹಜವಾದಂಥ ಅನುಮಾನ ಮೂಡ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯರು ಎಲ್ಲ ಒಂದು ಕಡೆ ಮೇಲ್ವರ್ಗದ ವಿರುದ್ಧವಾಗಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪಟ್ಟಭದ್ರ ಹಿತಾಸಕ್ತಿ ಅಂತ ಹೇಳ್ತಿದ್ದಾರೆ. ನಾನು ಕುರಿಕಾಯೋನು ಅಂತಕ್ಕಂಥ ಕಾರಣಕ್ಕಾಗಿ ನನ್ನ ವಿರೋಧಿಸ್ತಿದ್ದಾರೆ, ನನ್ನ ಜಾತಿಯ ಕಾರಣಕ್ಕಾಗಿ ವಿರೋಧಿಸ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಆ ಟ್ವೀಟ್ ಅಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಯಾವುದೋ ಒಂದು ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನ ತಡಿತಕ್ಕಂಥ ಪ್ರಯತ್ನದ ಭಾಗವಾಗಿ ಈ ಟ್ವೀಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖ ಆಗುತ್ತೆ. ಅಥವಾ ಹೈಕಮಾಂಡ್ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದಾಗ ಒಂದು ಅಭಯವನ್ನು ಕೊಟ್ಟಿತ್ತು ಅಂತಕ್ಕಂಥದ್ದು ಕೂಡ ಚರ್ಚೆಯಲ್ಲಿದೆ. ಮಾರ್ಚ್ ಮೊದಲ ವಾರದಲ್ಲಿ ಇಬ್ಬರು ನಾಯಕರನ್ನ ಕರೆದು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಸಂದೇಶಗಳು ಹೈಕಮಾಂಡ್ ಬಂದಿತ್ತು ಅಂತಕ್ಕಂಥದ್ದು. ಹಾಗಾಗಿ ಆ ಒಂದು ಮಾತುಕತೆ ನಡೆಯದ ಹಾಗೆ ಅದನ್ನು ಪೋಸ್ಟ್ಪೋನ್ ಮಾಡ್ತಕ್ಕಂಥ ಪ್ರಯತ್ನ ಭಾಗವಾಗಿ ಈ ಅಹಿಂದ ಕಾರ್ಡ್ ಪ್ಲೇ ಆಗಿದೆಯಾ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅಹಿಂದ ಅಂತಕ್ಕಂಥದ್ದು ನೆನಪು ಮಾಡಿಕೊಡೋದ್ರ ಮೂಲಕ ಹೈಕಮಾಂಡ್ಗೆ ಒಂದು ಗಂಭೀರವಾಗಿರ್ತಕ್ಕಂಥ ಪರೋಕ್ಷ ಎಚ್ಚರಿಕೆ ಕೊಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಸಂಕಷ್ಟ ಬಂದಾಗ ಸಿದ್ದರಾಮಯ್ಯರು ಅಹಿಂದ ಕಾರ್ಡನ್ನು ಪ್ಲೇ ಮಾಡ್ತಾರೆ. ಈಗಲೂ ಕೂಡ ಅವರಿಗೆ ಏನಾದರೂ ಕೂಡ ಸಂಕಷ್ಟದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಬಹಳ ಚರ್ಚೆ ಆಗ್ತಿರೋದು. ಯಾಕೆಂತಂದ್ರೆ ಈ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ನಾಯಕರು ಮಲ್ಲಿಕಾರ್ಜುನ ಖರ್ಗೆಯನ್ನು ಭೇಟಿ ಮಾಡ್ತಕ್ಕಂಥದ್ರ ಜೊತೆಗೆ ಅಂದರೆ ಆ ಸಂದರ್ಭದಲ್ಲಿ ಈ ಟ್ವೀಟ್ ಅನ್ನು ಮಾಡಿರ್ತಕ್ಕಂಥದ್ದು ಚರ್ಚೆ ಕಾರಣವಾಗಿರ್ತಕ್ಕಂಥದ್ದು. ತಾವು ರಾಜಕೀಯವಾಗಿ ಮತ್ತು ಸೈದ್ಧಾಂತಿಕವಾಗಿ ವ್ಯಕ್ತಿಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ನಂತರ ಸತೀಶ್ ಜಾರಕಿಹೊಳಿ ಅವರೇನು ಮಾತಾಡಿದ್ರಲ್ಲ, ಈಗಾಗಲೇ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅಂದ್ರಲ್ಲ,
ಅದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಖುಷಿ ಕೊಟ್ಟಿದೆ ಅಂದರೆ ಅದು ಸಿದ್ದರಾಮಯ್ಯನವ್ರಿಗೆ ಬೇಜಾರಿನ ಸುದ್ದಿ ಆಗಿರ್ಲಿಕ್ಕಿಲ್ಲ. ಅಲ್ಲ, ಸಹಜವಾಗಿ ಎಲ್ಲ ರೀತಿಯಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಒಂದಂತೂ ಸ್ಪಷ್ಟ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಜವಾಗಿಯೇ ಈ ಒಂದು ಸತೀಶ್ ಜಾರಕಿಹೊಳಿ ಎನ್ನಿ ಟೀಮನ್ನು ಸಂತೈಸಬೇಕು ಅನ್ನೋ ಕಾರಣಕ್ಕಾಗಿ ಹೇಳಿದ್ರಾ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅವರು ಒಬ್ಬ ಸಿಂಗಲ್ ಪರ್ಸನ್ ಅವರೇ ಅದನ್ನು ಫೈನಲ್ ಮಾಡ್ತಕ್ಕಂಥದ್ದ? ಇಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಅವರನ್ನ ಹೊರತುಪಡಿಸಿದ ಈ ಒಂದು ಚರ್ಚೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣವರ ಮುಂದೆ ಈ ಸಂದರ್ಭ ಏನು ಎದುರಾಗಿದೆ ಅದನ್ನು ಡಿಫೆನ್ಸ್ ಮಾಡ್ತಕ್ಕಂಥ ಮತ್ತು ಸಹಜವಾಗಿ ಅವರ ಬೇಡಿಕೆಗೆ ತಕ್ಕಂಥ ಒಂದು ಪೂರಕವಾಗಿರುವಂಥ ಒಂದು ಆಶಾಭಾವನೆ ಮೂಡುವ ಥರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ಬೋದು, ಅಥವಾ ಅವ್ರನ್ನ ಸಾಗಾಕುವಂಥ ಪ್ರಯತ್ನಗಳನ್ನು ಮಾಡಿರ್ಬೋದು ಅಂತಕ್ಕಂಥದ್ದು ಕೂಡ ಇದೆ. ಆದರೆ ಒಂದೊಂದು ಸ್ಪಷ್ಟ, ಸತೀಶ್ ಜಾರಕಿಹೊಳಿಗೆ ಈ ಗೊಂದಲ ಮುಂದುವರಿಬಾರದು. CM ಆಗಿ ಸಿದ್ದರಾಮಯ್ಯರೇ ಮುಂದುವರಿತಾರಾ ಅದನ್ನು ಕೂಡ ಕ್ಲಾರಿಫೈ ಮಾಡಿ, ಅಥವಾ ಡಿ ಕೆ ಶಿವಕುಮಾರ್ ಆಗ್ತಾರಾ ಅದನ್ನಾದರೂ ಕೂಡ ಕ್ಲಾರಿಫೈ ಮಾಡಬೇಕು, ಅಥವಾ ಈ ಸಂಬಂಧಪಟ್ಟಾಗೆ ಯಾವ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಬೇಗ ಆಗೋದ್ರ ಮೂಲಕ ರಾಜ್ಯದಲ್ಲಿ ಮುಂದೆ ಆಗಬಹುದಂಥ ಅನಾಹುತ ತಪ್ಪಿಸಿ ಅಂತಕ್ಕಂಥ ಒಂದು ಏನು ಸತೀಶ್ ಜಾರಕಿಹೊಳಿ ಒಟ್ಟಾರೆ ಬೇಡಿಕೆ ಇದೆ. ಆ ಬೇಡಿಕೆಯ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಕನ್ಕ್ಲೂಸ್ ಬಂದಿದ್ದೇವೆ, ನಾವು ಕ್ಲಿಯರ್ ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆನ ಕೊಟ್ಟು ಕಳಿಸಿದ್ರಾ ಅಂತಕ್ಕಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಕಳೆದ 2 ದಿನಗಳಿಂದ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ವಿಮಾನ ಹತ್ತುತ್ತಿದ್ದ ಹಾಗೆಯೇ ಸಿದ್ದರಾಮಯ್ಯರ ಟ್ವೀಟ್ ಬಂದಿರತಕ್ಕಂಥದ್ದು, ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತಕ್ಕಂಥ ಮಾತು ಹೈಕಮಾಂಡ್ ಕಡೆಯಿಂದ ಬಂದಿರುವಂಥದ್ದು. ಇದರ ಬೆನ್ನಲ್ಲೇ DKC ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕ ಶಾಸಕರು ಎಲ್ಲರೂ ಕೂಡ ಮಾರ್ಚ್ ಮೊದಲ ವಾರದಲ್ಲಿ ಎಲ್ಲವೂ ಕೂಡ ಒಂದು ಅಂತಿಮ ಹಂತಕ್ಕೆ ಬರುತ್ತೆ, ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಸಂದೇಶ ಸಿಕ್ಕಿದೆ, ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಭಾಳ ಗಟ್ಟಿ ಧ್ವನಿಯಲ್ಲಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಸಿದ್ದರಾಮಯ್ಯರ ಕ್ಯಾಂಪಿಗೆ, ಮುಖ್ಯವಾಗಿ ಸಿದ್ದರಾಮಯ್ಯರಿಗೆ ಎಲ್ಲ ಒಂದು ಕಡೆ ಒಂದು ಸಹಿಸಿಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ಯಾ ಅಂತಕ್ಕಂಥದ್ದು ಕೂಡ ಇಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಅಜಿತ್, ಎಸ್, ಈಗಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಕೂಡ ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.